ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಹಾಯಕ ನಿರ್ದೇಶಕರು ಪಶುವೈದ್ಯಕೀಯ ಇಲಾಖೆ ಹೊಸದ್ರ ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸನ್ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಮತಿ ದೇವಮ್ಮ ಗೋಪಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಹಾಗೂ ಹಾಲಿ ಸದಸ್ಯರಾದಂತಹ ಶ್ರೀಯುತ ದೇವಣ್ಣ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಶ್ರೀಯುತ ರಮೇಶ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸಾಮಾಜಿಕ ಪರಿಶೋಧನೆ ಸಂಯೋಜಕರಾದಂತಹ ಶ್ರೀಯುತ ನಾಗೇಶ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದ ಯೋಗಪ್ಪ ಮತ್ತೆ ತಂಡ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕಂತ ಶ್ರೀಯುತ ನಾಗೇಶ್ ಅವರು ಹಣಕಾಸು ಯೋಜನೆ ಕಾಮಗಾರಿಗಳು ಹಾಗೆ ರಾಜ್ಯ ಹಣಕಾಸು ಆಯೋಗ ಇದು 2021ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಕುರಿತಂತೆ ಈ ದಿನ ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹಾಯಕ ನಿರ್ದೇಶಕರ ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಎಲ್ಲ ಸದಸ್ಯರೇ ಹಾಗೆಲ್ಲ ಅಧಿಕಾರಿಗಳು ಇರ್ತಾರೆ ಹಾಗೆಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಕೂಡ ಇದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಈ ಸಾರಿ ಇದರಲ್ಲಿ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಹಣಕಾಸು ಆಯೋಗ, ಇದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲ ಯೋಜನೆಗಳು ಪಾರದರ್ಶಕವಾಗಿ ಅನುಷ್ಠಾನ ಆಗಿರಬೇಕು ಮತ್ತು ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನಮ್ಮ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಪರಿಶೀಲನೆ ಮನೆಗಳಿಗೆ ಭೇಟಿ ಮಾಡಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಹಾಗೆ ದಾಖಲಾತಿಗಳು ಕಾಮಗಾರಿ ಸ್ಥಳವನ್ನು ಭೇಟಿ ಮಾಡಿ ನಾವು ಪರಿಶೀಲನೆಯನ್ನು ನಡೆಸಿಬಿಟ್ಟು ಒಂದು ವರದಿಯನ್ನು ಸಿದ್ಧಪಡಿಸಿರ್ತೀವಿ. ಆ ವರದಿಯನ್ನು ಗ್ರಾಮಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಆ ಒಂದು ವರದಿಯನ್ನು ತಮ್ಮ ಮುಂದೆ ಇಟ್ಟು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಅನುಷ್ಠಾನ ಮಾಡೋದಕ್ಕೆ ಖಾತ್ರಿಪಡಿಸಬೇಕು. ಹಾಗಾಗಿ ಎಲ್ಲ ಕಾಮಗಾರಿಗಳ ಕರ್ತವ್ಯಗಳು ಕೂಡ ಇಲ್ಲಿ ಈ ದಿನ ನಾವು ಲಭ್ಯ ಇದೆ. ಎಲ್ಲರೂ ಕೂಡ ಖುದ್ದು ನೋಡಲಿಕ್ಕೆ ದಿನ ಅವಕಾಶ ಇರುತ್ತೆ. ಕಾಮಗಾರಿಗಳ ಕರ್ತವ್ಯಗಳು ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ನೀಡಬೇಕು ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಮತ್ತೆ ಅನುಷ್ಠಾನ ಇಲಾಖೆಯಲ್ಲಿ ಏನು ಅನುಷ್ಠಾನ ಆಗಿದೆ ಎಲ್ಲ ಕಾಮಗಾರಿಗಳ ಕರ್ತವ್ಯಗಳು ಕೂಡ ಸಾಮಾಜಿಕ ಪರಿಶೋಧನೆಗೆ ಒದಗಿಸಿದ್ದಾರೆ. ಎಲ್ಲ ಕಾಮಗಾರಿಗಳ ಬಗ್ಗೆ ಓದಿ ಹೇಳ್ತೀವಿ. ಅದರಲ್ಲಿ ಏನಾದರೂ ಅನುಮಾನಗಳಿದ್ರೆ ಆ ಕರ್ತವ್ಯಗಳನ್ನ ಕೂಡ ನೋಡ್ಲಿಕ್ಕೂ ಕೊಡ್ತೀವಿ. ಹಾಗೆ ನಾವು ಕೂಡ ನೋಡಿ ತಿಳಿಸ್ತೀವಿ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದ ನಂತರದಲ್ಲಿ ಇದಕ್ಕೆ ಮತ್ತೆ ಪರಿಶೀಲನೆ ಟೆಸ್ಟ್ ಆಗಿತ್ತು ಅಂತ ಮಾಡ್ತಾರೆ. ಹಾಗಾಗಿ ನಾವು ಒಂದು ತಿಂಗಳಲ್ಲಿ ಏನು ಗ್ರಾಮ ಪಂಚಾಯತಿಗಳ ಆಡಿಟನ್ನು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಜಿಲ್ಲೆಯಿಂದ ಮತ್ತೆ ಒಂದು ಟೀಮ್ ಬಂದು ಮತ್ತೆ ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ಅದನ್ನ ಅವರು ಕೂಡ ಕೊಡ್ತಾರೆ. ಹಾಗಾಗಿ ನಾವು ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಆಡಿಟನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲವನ್ನು ನಾವು ನಿಮಗೆ ತಿಳಿಸ್ತೀವಿ. ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಪ್ರಾಥಮಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಶ್ರೀಯುತ ನಾಗೇಶ್ ಅವರಿಗೆ ಎಲ್ಲರ ಪರವಾಗಿ
ಕರಿಮನೆ ಗ್ರಾಮದ ಮಿಸ್ಟರ್ ರವೀಂದ್ರ ಸುನ್ನೇಗೌಡ ಅವರ ನಾಯಕ ಭಾಗವಹಿಸಿದ್ದನ್ನು ಅಲ್ಲಿ ಗ್ರಾಮದ ಜಗದೀಶ ರೆಡ್ಡಿ ನಾಯಕ ಭಾಗವಹಿಸಿದ್ದನ್ನು ಸಚಿ ಹೋದ ವರ್ಷದ್ದು ನಮ್ಮ ಮಿಸ್ಟೇಕ್ಸ್ ಏನಿರ್ತಲ್ಲ ಅದನ್ನ ಸರಿ ಮಾಡ್ಕೊಂಡಿರೋ ಸಭೆಗಳು 53 ರೂಪಾಯಿ ರಾಯಿತಿಯನ್ನು ಈ ವರ್ಷ ಕಟ್ಟಿರುತ್ತದೆ. ಒಂದು ಸಾಕಷ್ಟು ಗೋಪುರೊಳಗೆ ಜಾತಕದೊಳಗೆ ಮನೆ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ನಿರ್ವಹಿಸಿದ ಹಣ 314 ರೂಪಾಯಿ ಇರುತ್ತೆ. ಸಾಲಿನ ಅಂಜೇನಹಳ್ಳಿ ಯೋಜನೆ ವೆಚ್ಚದ ವಿವರ. ಕರಿಮನೆ ಗ್ರಾಮದ ಗೀತಾ ಕುಂಟಿಮ ಪರಿವಾರ ಮನೆಗೆ ಗೊಬ್ಬರ ಗುಂಡಿ ನಿರ್ಮಾಣ ಕೂಲಿ ಮೊತ್ತ 1450. ಕರಿಮನೆ ಚಂದ್ರಕಲಾ ಚೆನ್ನಪ್ಪ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ ಕೂಲಿ ಮೊತ್ತ 7329. ಕಾಡಿಗೆರೆ ಸುಮಾಕೃಷ್ಣಮೂರ್ತಿ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 10,115. ಇಳಂದು ರತ್ನಾಕರ ಬಿನ್ ಈಶ್ವರಪ್ಪ ಗೌಡ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 14,309. ಕೆಳಗಿನ ಕಲ್ಲಲ್ಲಿ ರೇಣುಕಾ ಕೃಷ್ಣಮೂರ್ತಿ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,799. ಕೆಳಗಿನ ಕೇರಿ ಲಲಿತಾ ಮಂಜಪ್ಪ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 14,752. ಕೆಳಗಿನ ಸ್ಪೀಡು ಪಾರ್ವತಮ್ಮ ಅಪ್ಪಣ್ಣ ನಾಯ್ಕ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 15,705. ಕೆಳಗಿನ ಕೇರಿ ರಮೇಶ ಬಿನ್ ಚಿನ್ನನಾಯ್ಕ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,450. ಗುಡ್ಡೆಗೊಪ್ಪ ರಾಘವೇಂದ್ರ ಬಿನ್ ಹಿರಿಯ ನಾಯ್ಕ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 8,376. ನರ್ತಿಗೆ ಪೂಜಾ ನವೀನ್ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,799. ಬಾವಿಕಟ್ಟೆ ಪಾರ್ವತಿ ಸುರೇಶ್ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 14,658. ವಾಟ್ಕೋಟ್ ಸವಿತಾ ಸುರೇಶ್ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,101. ಹೊಸನಹಳ್ಳಿ ದೇವೇಂದ್ರ ಬಿನ್ ಯೋಗಪ್ಪ ಗೌಡ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,799. ಹೊಸನಹಳ್ಳಿ ನಾಗರತ್ನ ಆನಂದಗೌಡ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 9,772. ಹಲಸಿನಹಳ್ಳಿ ಮೂರ್ತಿ ಕಲಾವತಿ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 13,262. ಹಲಸಿನಹಳ್ಳಿ ಶ್ರುತಿ ಸುಬ್ರಹ್ಮಣ್ಯ ಅವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 15,007. ಹಿರಿಮನೆ ಪಾಂಡೂರಿ ಯೋಗಪ್ಪ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,799. ಹೊಸಪೇಟೆ ಜಗದೀಶ ಬಿನ್ ಮಂಜಪ್ಪ ನಾಯ್ಕ ಇವರಿಗೆ ಗೊಬ್ಬರ ಗುಂಡಿ ನಿರ್ಮಾಣ 17,799. ಕರಿಮನೆ ವಿಜಯ ಕೊಠಾರಿ ಇವರಿಗೆ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 19,130. ಕಾಡಿಗೆರೆ ಜೂಲಿಮೆಟ್ ಪಾಸ್ ಅಬ್ರಹ್ಮಕಾಂತ್ ಇವರಿಗೆ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 19,566. ಹೊಸಬೀಡು ಮಂಜಪ್ಪ ನಾಯ್ಕ ಇವರ ಜಮೀನಿಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ 46,708. ಕನ್ನಡಿ ಡಾಕಪ್ಪ ಕೃಷ್ಣಮೂರ್ತಿ ಇವರ ಜಮೀನಿಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ 26,873. ಸಾಲೆಮಕ್ಕಿಯಿಂದ ದೊಡ್ಡಪಟ್ಟಿ ಗಿರಿಯಪ್ಪ ಧನಂಜಯ ಇವರ ಮನೆಗೆ ಹೋಗಲು ರಸ್ತೆ ನಿರ್ಮಾಣ 43,625. ಕೆಳಗಿನ ತಿಮ್ಮಪ್ಪ ಬಿನ್ ಪರ್ವತ ನಾಯ್ಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ ಸಾಮಗ್ರಿ ಮೊತ್ತ 42,625. ಕರಿಮನೆ ವೆಂಕಪ್ಪ ನಾಯ್ಕ ವಿಶೇಷ ನಾಯ್ಕ ಅವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 13,611. ಕಾಡಿಗೆರೆ ಈಶ್ವರ ಬಿನ್ ಸುಬ್ಬನಾಯ್ಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 40,164. ಕಾಡಿಗೆರೆ ಸುಮಾಕ ಕೃಷ್ಣಮೂರ್ತಿ ಅವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 6,995. ಕಾಶಿಕರ್ಣ ವಸಂತಿ ದೇವೇಂದ್ರಾಚಾರ್ಯ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 42,138. ಕೆಸಿಮನೆ ಗೋಪಾಲ ನಾಗರಾಜ್ ಗೌಡ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,913. ತುಮಕೂರು ಕಿಟ್ಟಾಚಾರಿ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,564. ತುಮಕೂರು ಶೋಭಾ ಶ್ರೀಧರಾಚಾರ್ಯ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 36,199. ಗಡ್ಸಲೆ ರಮೇಶ ಬಿನ್ ತಿಮ್ಮಪ್ಪ ನಾಯ್ಕ ಅವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 39,846. ದರ್ಸಲೆ ಶೈಲಾಕೋಮ್ ರಾಮಕೃಷ್ಣ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 42,924. ದೊಡ್ಡಿಮನೆ ಶಾಂತ ಕೃಷ್ಣಪ್ಪ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,913. ನಡುವಿನ ಮನೆ ಕಮಲಮ್ಮ ಮಂಜಾದ್ರಿಗೌಡ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 11,517. ನಿಸ್ಕಲ್ ಯಶೋಧಮ್ಮ ರುದ್ರಾಚಾರ್ಯ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 42,847. ನಿಸ್ಕಲ್ ರಕ್ಷಿತಾ ಚಂದ್ರಶೇಖರ್ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,215. ಸಾಮಗ್ರಿ ಮೊತ್ತ 42,245. ಒಟ್ಟು 54,460. ಬ್ಯಾಣಕನೆ ನಾಗಪ್ಪ ನಾಯ್ಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,913. ಮಠದ ಚೆಟ್ಟು ಗೀತಾ ಕೃಷ್ಣಮೂರ್ತಿ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ
12,215. ಮಡದಿ ಜ್ಯೋತಿ ಮಂಜುನಾಥ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 34,825. ಮಡದಿ ಜ್ಯೋತಿ ಸತೀಶ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 9,772. ಮಡದಿ ಮಂಜುಷ ಪಿನ್ ಬಡಿಯಕೊಂಡಾರ್ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 42,817. ಮಡದಿ ರತ್ನಾಕರ ಗಣಪ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 43,523. ಮಡದಿ ಮೇಲಿನ ಮನೆ ಜಯಮ್ಮ ಸುರೇಶ್ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 42,637. ವಾಟಕೋಡ್ ರಾಧಾ ಮಂಜಪ್ಪ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 13,262. ವಾಟಕೋಡ್ ಸುಬ್ರಹ್ಮಣ್ಯ ಬಿ ಶೇಷಾಚಾರಿ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 40,479. ವೀಣಾ ಪರ್ವತಪ್ಪ ಇವರ ಮನೆಯಲ್ಲಿ ಜಾನುವಾರು ಕೊಟ್ಟಿಗೆ ನಿರ್ಮಾಣ 6,631. ಸಾಮಗ್ರಿ ಮೊತ್ತ 42,537. ಒಟ್ಟು 41,168. ಶೇಷಾದ್ರಿ ಪುಟ್ಟೇಗೌಡ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 9,772. ಸಂಪೂರ್ಣ ಸವಿತಾ ಅಶೋಕ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 39,001. ಸಾಕಲ್ ಉಷಾ ಯೋಗೇಂದ್ರ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 12,215. ಸಿ ಕೆ ದೇವೇಂದ್ರ ಶೇಷಪ್ಪಗೌಡ ಇವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 35,568. ಸಿಗಮನೆಕೋಟು ಪ್ರಭಾವತಿ ಉಮೇಶ್ ಅವರಿಗೆ ಜಾನುವಾರು ಕೊಟ್ಟಿಗೆ ನಿರ್ಮಾಣ 35,750. ಹಸ್ಬೀಡ್ ಗೋಪಾಲ ಚಂದ್ರ ದಿನೇಶ ಅನೇಕ ಸಾರ್ವಜನಿಕ ಕಟ್ಟಡದ ಬಾವಿ ನಿರ್ಮಾಣ 20,550. ಕಂದಕೊಪ್ಪ ಕೋರೆ ಮುಖ್ಯ ರಸ್ತೆಯಿಂದ ವಾಸಪೂಡ ಚೆನ್ನಪ್ಪ ಇವರ ಮನೆಗಳು ಸಾರ್ವಜನಿಕ ರಸ್ತೆ ನಿರ್ಮಾಣ 47,803. ಕನ್ನಡಿ ರಮೇಶ ನಾಗಪೌಡ ಜಮೀನಿಂದ ಗಣೇಶ ಜಮೀನವರಿಗೆ ಕಾಲುವೆ ನಿರ್ಮಾಣ 5,235. ತುಮಕೂರು ಸರ್ವೆ ನಂಬರ್ 73-74 ಅಶೋಕಾಚಾರಿ ಪಿಕ್ಕಾಚಾರಿ ಶ್ರೀಧರಾಚಾರಿ ಇವರ ಜಮೀನಿಗೆ ಪ್ರವಾಹ ಕಾಲುವೆ ಅಭಿವೃದ್ಧಿ 93,520. ಹೊಸಬೀಡು ಸರ್ವೆ ನಂಬರ್ 50-51 ಗೌಡಮ್ಮ ಜಮೀನಿಂದ ಚಂದ್ರಶೇಖರ್ ಭಟ್ ಇವರ ಜಮೀನವರಿಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ 94,577. ರಾಧಮ್ಮ ಶೆಟ್ಟಿಗೌಡ ಸೆಬಸ್ಟಿನ್ ಬೇಡಾಂಗಿ ಅವರ ಮನೆಯ ಕಾಲುವೆ ನಿರ್ಮಾಣ 8,157. ಹಸಿನಹಳ್ಳಿ ಕಾಟಕೋಡ ನೇತ್ರಾವತಿ ಇವರ ಮನೆಯ ಸಾರ್ವಜನಿಕ ಬಾವಿ ನಿರ್ಮಾಣ 45,478. ಮಳಲಿ ಗ್ರಾಮದ ಚಕ್ರನಗರ ಶಾಲೆ ಸುತ್ತಲೂ ತೋಟಗಾರಿಕೆ ಇಲಾಖೆಯಿಂದ ಕೆರೆಗಳು ಕಾಮಗಾರಿ 6,828. ಕಮ್ಮರಗೊಳ್ಳಿ ಸರ್ವೆ ನಂಬರ್ 90ರಲ್ಲಿ ಕೆರೆ ನಿರ್ಮಾಣ 1,44,410. ಕರಿಮನೆ ಗ್ರಾಮದ ಸರ್ವೆ ನಂಬರ್ 188 ಹಾಗೂ 189ರಲ್ಲಿ ಕಾಂಟ್ರೋಲ್ ಬೆಂಚ್ ನಿರ್ಮಾಣ 2,92,113. ಕಾಡಿಗೆರೆ ಸಾರ್ವಜನಿಕ ಕೆರೆ ಅಭಿವೃದ್ಧಿ ಸರ್ವೆ ನಂಬರ್ 14 1,41,345. ಮಳಲಿ ಗ್ರಾಮದ ಸರ್ವೆ ನಂಬರ್ 9ರಲ್ಲಿ ಮಳೆನೀರಿನ ಈಜುಗುಂಡಿ ನಿರ್ಮಾಣ 4,90,345. ಕರಿಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಲಿಬಾಲ್ ಅಂಕಣ ನಿರ್ಮಾಣ 17,101. ಒಟ್ಟು 19,14,975. ಸಾಮಾಜಿಕ ಮೊತ್ತ 77,783,940. ಒಟ್ಟು 26,98,940. 24-25 ಸಾಲಿನ ಅಂಚೆಗಳಲ್ಲಿ ಇಲಾಖೆ ಕಾಮಗಾರಿ ವೆಚ್ಚದ ವಿವರ. ಕರಿಮನೆ ಗ್ರಾಮದ ರವೀಂದ್ರ ಚೆನ್ನೈಗೌಡ ಇವರ ಜಮೀನಿನಲ್ಲಿ ಕೃಷಿ ಬಾವಿ ನಿರ್ಮಾಣ 23,427. ಅದು ಜಮಾಬಂದಿ ಓದಿಲ್ಲ. ಇದು ಸೋಷಿಯಲ್ ಆಡಿಟರ್ ಓದಿ ವಿಸಿಟ್ ಮಾಡ್ತಾರಲ್ಲ ಎರಡರಲ್ಲೂ ಅದೇ ಎರಡು ಜಮಾಬಂದಿ ಸೋಷಿಯಲ್ ಆಡಿಟ್ ಒಂದು ಮಾಡಿದ್ಮೇಲೆ ಮತ್ತೆ ಜಮಾಬಂದಿ ಮತ್ತೆ ನಾನು ಹೇಳ್ತಾರೆ ಏನು ಆಗ್ತಿಲ್ಲ ಅಂತ ಏನು ಮೊನ್ನೆ ಮಾಡ್ಬೇಕಲ್ಲ ಸೋಷಿಯಲ್ ಆಡಿಟ್ ಒಂದರಲ್ಲಿ ನೀವು ನಮ್ಮ ಪಂಚಾಯತ್ಗೆ ಎಲ್ಲ ತಗೊಂಡಿರ್ತೀರ ಮನೇಲಿ ಮಾಡಿದ್ರಿ ಮತ್ತೆ 2-3 ಸರಿ ಆಗ್ತಿರೋದು ಅಂತ ನಾನು ಕೇಳ್ತಾರೆ ಯಾವ ಮಾನದಂಡ ಅಂತ ಅದನ್ನ ಮಾಡ್ಬಾರ್ದಲ್ಲ ಜಮಾಬಂದಿ ಮಾಡ್ಬಾರ್ದಲ್ಲ ಅಲ್ಲಿ ನಿಂತ್ಕೊಂಡು ತೊಂದರೆ ಅಲ್ಲ ಅಂತ ಯೋಚನೆ ಮಾಡಿ. ಮೊನ್ನೆ ಜಮಾಬಂದಿಗೂ ಬಂದಿರ್ತೀವಿ ಅದೇ ಕತೆ ಇವತ್ತು ಓದಿ ಹೇಳೋದು ಯಾರು ವರ್ಷ ತಗೊಳ್ಳಿ ನಮ್ಗೆ ಯಾರು ನಿರ್ಣಯ ಮಾಡ್ಬೋದು
ಪಂಚಾಯತ್ ಅಬ್ಜೆಕ್ಷನ್ ಮಾಡ್ತಾ ಇದೀವಲ್ಲ, ನಾವು ಪಂಚಾಯತ್ ಅಬ್ಜೆಕ್ಷನ್ ಮಾಡ್ತಾ ಇರೋದು ಈಗ. ನಮಗೆ 2 ಜವಾಬ್ದಾರಿ ಮಾಡೋದು ಬೇಡ, ನೀವು 2 ಸೋಷಿಯಲ್ ಆಡಿಟ್ ಮಾಡೋದು ಬೇಡ, ಒಂದು ಮಾಡಿ ನಾವು ಒಪ್ಕೊಂತೀವಿ. ಯಾರು ಜಮಾಪಂಜಿ ಮಾಡಿದ್ರು? ನಮ್ದೆಲ್ಲೂ ಅಭ್ಯಂತರ ಇಲ್ಲ. ಏನು ಅದು ಈಗ ನಾನು ಹೌದು, ಇದು ಆಡಿಟ್ ನೋಡ್ರಿ, ಜಮಾಬಂದಿ ಕಾನ್ಸೆಪ್ಟ್ ಅಲ್ಲೂ ನೀವು ಅಲ್ಲಿ ಏನಾದ್ರು ದುಡ್ಡು ಹೆಚ್ಚು ಕಡಿಮೆ ಆದ್ರೆ, ಲೆಕ್ಕಪತ್ರ ಹೆಚ್ಚು ಕಡಿಮೆ ಆದ್ರೆ, ಕಾಮಗಾರಿ ಹೆಚ್ಚು ಕಡಿಮೆ ಆದ್ರೆ ಬರೀತೀರಿ ಅಲ್ವಾ? ಬರೀಲ್ವಾ? ಎಲ್ಲ ನೋಡ್ತಾರೆ ಸರ್, ಕಾಮಗಾರಿ ಹೆಚ್ಚು ಕಡಿಮೆ ಆದ್ರೂ ಬರೀತಾರೆ, ದುಡ್ಡು ಹೆಚ್ಚು ಕಡಿಮೆ ಆದ್ರೂ ಬರೀತಾರೆ, ಎಲ್ಲ ಬರೀತಾರೆ. ಮತ್ತೆ ಇದು ಬರೀತೀರಲ್ಲ ಅಂತ ನಾನು ಸೋಷಿಯಲ್ ಆಡಿಟ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮಿಗೆ, ಅದು ಗವರ್ನಮೆಂಟ್ ಸ್ಕೀಮಿಗೆ. ನಾನು ಹೇಳ್ತಾ ಇರೋದು ಅದನ್ನ ನೀವು 2 ಒಂದೇ ದಿವಸ ಮಾಡಿ. ಸೋಷಿಯಲ್ ಆಡಿಟ್ ಜಮಾಬಂದಿ ಒಂದೇ ದಿನ ಮಾಡಿ, ನಮ್ಮ ಸಾರ್ವಜನಿಕವಾಗಿ ತೊಂದರೆ ಆಗಲ್ಲ. 2 ಸಭೆ ಕರೆಯೋದು ಬೇಡ ಅಂತ. ಹಾ ಅಲ್ವಾ? ಅದಕ್ಕೆ ಇವತ್ತು ಒಂದು ನಾವು ಅದಕ್ಕೆ ಈಗ ಏನಾಯ್ತು ಗೊತ್ತಾ, ಪಾಪ ಯಾರು ಕೇಳೋದು ಬಂದಿಲ್ಲ ಅಂತ ಅನ್ಕೊಂಡ್ರೆ, ಏನ್ರಿ ಮೊನ್ನೆ ಮಾಡಿದಿರಿ, ಇವತ್ತು ಅದೇ ಕೆಲಸ ಮಾಡಿದಿರಿ, 2 ಮಾಡಿದಿರಿ ಅಂತ ಯೋಚನೆ ಮಾಡ್ಬೇಕಲ್ಲ. ಅಲ್ಲ ನೀವು ಹೇಳ್ಬೋದು, ನಾವು ಹೇಳ್ಬೋದು. ಸುಮಾರು ವರ್ಷದಿಂದ ನಡೀತಾನೆ ಇದೆ. ನೀವು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮಾತಾಡಿ, ನೀವು ಈಗ ಪಂಚಾಯತ್ ಬೇರೆ ಪಂಚಾಯತ್ ಸೋಷಿಯಲ್ ಆಡಿಟ್ ಅಲ್ಲಿ ಏನಿದೆ ಅಂದ್ರೆ ಲೋಕಲ್ ಆಡಿಟ್ ಮಾಡಿರ್ಲಿ, ಜಮಾಬಂದಿ ಮಾಡಿರ್ಲಿ, ಕೊಂಚ ಕೂತ್ಕೊಳ್ಳಿ. ಎಲ್ಲರೂ ರಿಪೋರ್ಟ್ ನೀವು ಎಲ್ಲರೂ ಒಂದೇ ದಿನ ನಾವು ಮಾಡಿ 2-3 ದಿನ ಇಟ್ಕೊಂಡು ನಮಗೆ ಬರ ಕೇಳೋದು ಬೇಡ. ಅದು ಇರೋದಂಗೆ ಏನಂದ್ರೆ ಈಗ ನಾವು ಲೋಕಲ್ ಆಡಿಟ್ ಮಾಡಿರ್ತಾರೆ, ಇದಿಷ್ಟು ಪರಿಲಿಂದು ಆಡಿಟ್ ಲೋಕಲ್ ಆಡಿಟ್ ಇದೆ. ತಾಲೂಕ್ ಪಂಚಾಯತ್ ಬಾರಿ ಸೋಷಿಯಲ್ ಆಡಿಟ್ ಜಮಾಬಂದಿ ಯಾರು ಮಾಡಲ್ಲ, ಜಿಲ್ಲಾ ಪಂಚಾಯತ್ ಜಮಾಬಂದಿ ಸೋಷಿಯಲ್ ಆಡಿಟ್ ಏನ್ ಮಾಡಲ್ಲ, ಈಗ MLA ಅನುದಾನ ಸೋಷಿಯಲ್ ಆಡಿಟ್ ಜಮಾಬಂದಿ ಏನ್ ಮಾಡಲ್ಲ. ಈ ಗ್ರಾಮ ಪಂಚಾಯತ್ ಮುಂದಿನ ಯಾಕೆ ಆ ಥರ ತಿಂತೀರಿ? ಆ ಶಾಲೆ ಈಗ ಸೋಷಿಯಲ್ ಆಡಿಟ್ ಮಾಡ್ಕೊಂಡು ಆ ಶಾಲೆ ನಾವು ಪಂಚಾಯತ್ ಅವ್ರಿಗೆ ಕೆಲಸ ಇಲ್ಲ. ನೀವು ಮಾಡಬೇಕು. ನೀವು ಇದನ್ನ ಸದಸ್ಯರಲ್ಲಿ ನೀವು ಸೋಷಿಯಲ್ ಆಡಿಟರ್ ಇದ್ದೀರಾ, ನಾವು ನಮ್ಮ ಕಡೆಯಿಂದ ಅಬ್ಜೆಕ್ಷನ್ ಇದೆ, 2-3 ಸೋಷಿಯಲ್ ಆಡಿಟ್ 2-3 ಜಮಾಬಂದಿ ಅದನ್ನೆಲ್ಲ ಮಾಡಬಾರ್ದು ಅಂತ ಅದನ್ನು ನೀವು ನಿರ್ಣಯದಲ್ಲಿ ತೋರಿಸಿ ಕರಿಮನೆ ಪಂಚಾಯತಿಲಿ ಈ ತರನ ಇದು ಮಾಡಿದ್ರು ಅಂತ ನೀವು ನಿರ್ಣಯ ಇವತ್ತು ನೀವು ಹೋದಾಗ ನೀವು ರಿಪೋರ್ಟ್ ಕೊಡ್ಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಾವು ಆಡಿಟ್ ಮಾಡಿದ್ಮೇಲೆ ಮತ್ತೆ ಟೆಸ್ಟ್ ಆಡಿಟ್ ಆಗಿದೆ, ನಮ್ಮ ಟೆಸ್ಟ್ ಆಡಿಟ್ ಈಗ ಮಂಜಾತ್ ಬಂಡೆ ಆಗಿರೋದು ಅದಕ್ಕೆ ಬಂದೆ. ಈಗ ಪದೇ ಪದೇ ಆಡಿಟ್ ಮಾಡೋದ್ರಿಂದ ಪಂಚಾಯತಿಗೆ ತೊಂದರೆ ಆಗುತ್ತೆ, ಮಾಡಬೇಡಿ ಅಂತ ಬರೋದು. ಆದ್ರೆ ಅದಕ್ಕೆ ಸಂದೇಶನ ಕೊಟ್ಟಿದ್ದಾರೆ, ಈಗ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅದು ಎಷ್ಟು ಸರಿ ಮಾಡಿದ್ರು ಆಡಿಟ್ ಮಾಡಿರ್ಬೇಕು, ಮೌಲ್ಯಮಾಪನ ಆಗಿರ್ಬೇಕು, 100% ಅದು ವರ್ಕ್ ಇರಬೇಕು. ಅದು ಮಾಡೇ ಮಾಡ್ತೀವಿ ಅಂತ ಹೇಳಿ ನೀವು ಮಾಡೋದ್ರ ಬಗ್ಗೆ ನನಗೆ ತೊಂದರೆ ಇಲ್ಲ, ಅದನ್ನು ವೆಲ್ಕಮ್. ಅದು ನಮ್ಮ ಸಾರ್ವಜನಿಕರು ನಮ್ಮನ್ನ ಕರಿಬೇಡಿ, ಸೋಷಿಯಲ್ ಆಡಿಟ್ ನಡೆಸ್ತೀವಿ ಅಲ್ಲ ಅದಕ್ಕೆ ನಮ್ಮನ್ನ ಕರಿಬೇಡಿ ಅಂತ ನೀವು ಮಾಡ್ಕೊಂಡು ಹೋಗಿ. ನೀವು ಅಧಿಕಾರಿಗಳ ಮಟ್ಟದಲ್ಲಿ ನೀವು ತಪ್ಪಿದ್ದು ತಪ್ಪು ಅಂತ ಬರೀತೀರಿ, ಈಗ ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ಬರೀತೀರಿ, ಅದು ಬರ್ಬಿಡಿ ನೀವು. ಬಟ್ ಸಾರ್ವಜನಿಕವಾಗಿ ನಮ್ಗೆ ಪದೇ ಪದೇ ಕರಿಲಿಕ್ಕೆ, ಪದೇ ಪದೇ ಪಂಚಾಯತ್ ಖರ್ಚಾಕ್ಲಿಕ್ಕೆ, ಈಗ ಜನ ಬಂದಿದ್ದಾರೆ ಅಂದ್ರೆ ನಾವು ಒಂದ್ ದಿನಕ್ಕೆ ನಮ್ದು 2,000 ರೂಪಾಯಿ ಖರ್ಚು ಮಾಡಬೇಕು ಪಂಚಾಯತಿ ಹಣನ. ಸರಿ ಇದೆ, ಅದನ್ನ ಹೇಳಿ ನಾವು ಮಾಡಿ ಅಲ್ಲ ಮೇಲ್ಮಟ್ಟದಲ್ಲೂ ನಾವು ಮಾತಾಡ್ತೀವಿ. ಈಗ ನಾವು ಮೇಲ್ಮಟ್ಟದಲ್ಲಿ ಯಾರಿಗೆ ಮಾತಾಡೋಣ? ಈಗ 50 ಸಭೆ ನಿಮ್ಮ ಮುಖಾಂತರ ಈಗ ನೋಡಲ್ ಅಧಿಕಾರಿಗಳು ನೀವಿದ್ದೀರಾ, ನೀವು ನಿಮ್ಮ ಮೇಲಧಿಕಾರಿಗಳಿಗೆ ಹೇಳಿ ಸರ್ ಹಿಂಗೆ ನಿಮ್ಮ ಪಂಚಾಯತ್ ಯಾವ್ದು ಬೇಡ ಅಂತ ನೀವೇ ಹೇಳ್ಬೇಕು. ಸೋಷಿಯಲ್ ಆಡಿಟ್ ಬೇಡ ಅಥವಾ ಜಮಾಬಂದಿ ಬೇಡ ಅಲ್ಲ, ನಮ್ಗೆ ನಾವು ಯಾವ್ದು ಬೇಡ ಅನ್ನೋದನ್ನ ನಾವು ನಿರೂಪಣೆ ಮಾಡಿ ನಮ್ಗೆ ಇದಲ್ಲ. ಆದ್ರೆ ಯಾವೇ ಮಾಡೋದಿದ್ರು ನೀವು ಒಂದೊಂದು ಮಾಡಿ ಒಂದ್ ಸಾರಿ ಮಾಡಿ, ವರ್ಷ ಒಂದು ಸಾರಿ ಆದ್ರೂ 1-2 ಮಾಡಿದ್ರೆ ಸಾಕು. 2 ನೋಡಿ ಒಳ್ಳೆ ಕೆಲಸ ಇದೆ. ಮನೆಯಿಂದ ನಮ್ಮಲ್ಲಿ 3-4 ಸಭೆಗಳಾಗ್ತದೆ. ಈಗ ನಾಳೆ ಮತ್ತೊಂದು ಸಭೆಗಳು ಆಗಬೇಕು. ನಾವು ಪಂಚಾಯತಿ ಮೀಟಿಂಗ್ ಮಾಡ್ತೀವಿ, ಯಾವ್ದನ್ನಂತ ಮಾಡೋಣ. ಪ್ರತಿದಿನ ನಾವು ಇದ್ರೆ ಜನ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ರೆ ಯಾಕಂದ್ರೆ ನಮ್ಮ ಮನೆ ಜಮಾಬಂದಿ ರೋಡ್ ಕಾಮಗಾರಿಗಳೇ ಇದ್ರೂ ಇದ್ದಲ್ಲ, ಯಾಕೆ ವಿಚಿತ್ರ ಅಲ್ಲ ನಮ್ಗೆ. ನಮ್ಮ ನಡ್ಸಕ್ಕೆ ಕೊಟ್ಟು ಕೂರ್ಸೋದಿಲ್ಲ, ಆದ್ರೂ ಕೂರ್ಸ್ಕೊಂಡಿವಿ ಜನನ ಬಂದು ಮಾಡಿ. ಸರಿ ಸರಿ
ನಿಮ್ಮ ಕೆಲಸ ಮುಂದುವರಿಸಿ ನೀವು ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಅಷ್ಟೇ. ಜನರ ಜೊತೆ ಏನಾದ್ರು ಚರ್ಚೆ ಇದ್ರೆ ಮಾಡಿ ಸರ್. ಅದೇ ನೋಡ್ಲಿ ಹಾ ಇವಲ್ಲಿ ಅವ್ರು ನೋಡ್ಲಿ ಮಾಡ್ಲಿ. ನಾವು ಕೇಳೋದಿಷ್ಟೇನೆ, ಜಮಾಬಂದಿನ ಸೋಷಿಯಲ್ ಆಡಿಟ್ನ ಒಂದೇ ಸರಿ ಮಾಡಿದ್ವಿ. ಹಾಗೆ 2-3 ಸಭೆ ಮಾಡೋದು, 2-3 ಸರಿ ಜನ ಬರೋದು, ಇದು ಮಾಡೋದು ಬೇಡ. ನೀವು ಪಾರದರ್ಶಕ ಇಲ್ಲ ಆಗ್ತದೆ. ಹಂಗೂ ನೀವು 2-3 ಮಾಡಿದ್ರೆ ನಮ್ಮನ್ನು ಸಾರ್ವಜನಿಕರನ್ನ ಕರಿಬೇಕು. ಯಾಕಂತ ಹೇಳಿದ್ರೆ ಈಗ ನಮಗೆ ಆ ಥರ ಒಂದ್ಸರಿ ಯಾವ ಥರ ಬರೋದು ಹೇಳಿ ಅವ್ರು ಬಂದ್ಬಿಟ್ಟು ನಾವು ನಿಮ್ದೆಲ್ಲ ನೋಡ್ಲಿಕ್ಕೆ ಹೋಗ್ತೀವಿ. ಯಾಕಂದ್ರೆ ಇದಿಷ್ಟು ಮೊನ್ನೆ ಓದಿದ್ದೀವಿ, ಇಷ್ಟು ಕಾಮಗಾರಿಗಳನ್ನು ಮೊನ್ನೆ ಓದಿ ಜಮಾಬಂದಿ ನೋಡಿ ನಾವಿದು ಸರಿ ಇದೆಯೋ ಸರಿ ಇಲ್ವೋ, ಸರಿ ಇಲ್ಲ ಅಂದಿದ್ದಾರೆ, ಸರಿ ಇದೆ ಸರಿ ಇದೆ ಅಂದಿದ್ದಾರೆ. ಮತ್ತೆ ಪದೇ ಪದೇ ನಮಗೆ ಅದನ್ನೇ ಹೇಳ್ತಿರ್ತೀವಿ. ಇಲ್ಲ ಎಷ್ಟೇ ಇರ್ಬೇಕು. ಮಳಲಿ ಈರಮ್ಮ ಧನರಾಜ್ ಅವರ ಮನೆಗೆ ಹೋಗಲು ಕಾಂಕ್ರೀಟ್ ರಸ್ತೆ ನಿರ್ಮಾಣ 70,584. ಮಳಲಿ ಸುಗಿಮಗಿ ಜ್ಯೋತಿ ರತ್ನಾಕರ್ ಅವರ ಮನೆ ಹತ್ತಿರ ಸಾರ್ವಜನಿಕ ಸೆಳೆಬಾವಿ ನಿರ್ಮಾಣ 72,393. ಮಳಲಿ ಈರಮ್ಮ ಧನರಾಜ್ ಅವರ ಮನೆಗೆ ಹೋಗಲು ಕಾಂಕ್ರೀಟ್ ರಸ್ತೆ ನಿರ್ಮಾಣ 56,767. ಸದ್ದೋಡಿ ಸೇತುವೆಯಿಂದ ಸಂಕೋಡುವರೆಗೆ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ 24,425. ಗಂಗಾಧರ ಲಿಂಗರಾಜು ರುದ್ರೇಶ್ ಇವರ ಮನೆಗೆ ಹೋಗಲು ಸಾರ್ವಜನಿಕ ರಸ್ತೆ ನಿರ್ಮಾಣ 50,436. ಮಳಲಿ ಸುಡುಗಾಡುಗಳಲ್ಲಿ ಆನಂದ ಶೆಟ್ಟಿ ಇವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ರಸ್ತೆ ನಿರ್ಮಾಣ 24,357. ಮಳಲಿಕೊಪ್ಪ ಶಶಿಕಲಾ ಗಣೇಶ ಇವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಪೈಪ್ ಅಳವಡಿಸಿ ರಸ್ತೆ ನಿರ್ಮಾಣ 22,902. ಹೊಸಬೀಡು ಎಸ್ಸಿ ಕಾಲೋನಿ ಹೋಗಲು ರಸ್ತೆಗೆ ಡೆಸ್ಕ್ಲಾನ್ ನಿರ್ಮಾಣ ಮುಂದುವರೆದ ಕಾಮಗಾರಿ 49,406. ನೇಸ್ಕಲ್ ಮುಖ್ಯ ರಸ್ತೆಯಿಂದ ಸುರೇಶ ಭಾಸ್ಕರ ಇವರ ಮನೆಗೆ ಹೋಗುವ ರಸ್ತೆ ಅಭಿವೃದ್ಧಿ 17,516. ಕಿಸಿನ್ಮನೆ ಚಂದ್ರ ಗೋಪಾಲ ಕನ್ನಡಿ ನಾಗಪಗೌಡ ರೇಣುಕಾ ಇವರ ಮನೆಗೆ ಹೋಗುವ ರಸ್ತೆಗಳಿಗೆ ಪೈಪ್ ಅಳವಡಿಸುವುದು 48,674. ಹೊಸಬೀಡು ಎಸ್ಸಿ ಕಾಲೋನಿ ಹೋಗುವ ರಸ್ತೆಗೆ ಡೆಸ್ಕ್ಲಾನ್ ನಿರ್ಮಾಣ 1,13,971. ಗಣಗದ್ದೆ ನಾಗರಾಜ ಉಮೇಶ ಸುಬ್ರಹ್ಮಣ್ಯ ಮನೆಗೆ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ 44,615. ಹೊಸಬೀಡು ವಿದ್ಯಾನಾಯಕ ಇವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ 96,568. ಬಾವಿಕಟ್ಟೆ ಹಸಿನಹಳ್ಳಿ ಹೊಸಬೀಡು ನತ್ತಿಗೆ ಊರಿಗೆ ಪೈಪ್ ಅಳವಡಿಸುವುದು 46,980. ಹೊಸಬೀಡು ಪರಿಷ್ಠ ಜಾತಿ ಕಾಲೋನಿ ಸವಿತಾ ಗುರುಮೂರ್ತಿ ಇವರ ಮನೆಗೆ ಸಾರ್ವಜನಿಕ ಕೆರೆ ನಿರ್ಮಾಣ 65,706. ಹೊಸಬೀಡು ಎಸ್ಸಿ ಕಾಲೋನಿ ಹೋಗುವ ಸಾರ್ವಜನಿಕ ರಸ್ತೆಗೆ ಚರಂಡಿ ನಿರ್ಮಾಣ 48,987. ತುಮಕೂರು ಎಸ್ಸಿ ಕಾಲೋನಿಯಿಂದ ಮಾನಿಕಲ್ವರೆಗೆ ಹೋಗಲು ರಸ್ತೆ ನಿರ್ಮಾಣ 56,756. ಕೈಮನೆ ಗ್ರಾಮದ ಮಧುಪೇಟೆ ಗೋವಿಂದ್ರ ಗುರುಮೂರ್ತಿ ಬಾವಿಗೆ ಅಳವಡಿಸುವುದು 33,393. ಕೈಮನೆ ಗ್ರಾಮ ಪಂಚಾಯತಿ ಸಿದ್ಧತೆ ಮಾಡುವುದು 45,000. ಕೆಳಗಡೆಯಿಂದ ಕೆಂಪು ರಕ್ತ ಬರುತ್ತೆ ಇಲ್ಲಿ ಎಷ್ಟೈತಾ ಕೈ ಹಿಡಿಬೋದಾ ಇಳಂದೂರು ಜಲಜೀವನ್ ಮಿಷನ್ ಯೋಜನೆ ನೀರುಗಂಟಿ ವೇತನ 19,900. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 24,550. ಬೀದಿ ದೀಪ ನಿರ್ವಹಣೆ ವೆಚ್ಚ 6,870. ಬೀದಿ ದೀಪ ಸಾಮಗ್ರಿ ಖರೀದಿ ವೆಚ್ಚ 93,050. ಎಂಆರ್ಎಫ್ ಘಟಕಕ್ಕೆ ವಂತಿಗೆ ಪಾವತಿ 50,000. ಗಣತ್ಯಾಜ್ಯ ವಿಲೇವಾರಿ ವಾಹನ ದುರಸ್ತಿ ಮತ್ತು ಟೈರ್ ಅಳವಡಿಕೆ 9,750. ಗಣತ್ಯಾಜ್ಯ ವಿಲೇವಾರಿ ಕೆಲಸಗಾರರಿಗೆ ಸಲಕರಣೆ ಖರೀದಿ 7,175. ಗಣತ್ಯಾಜ್ಯ ವಿಲೇವಾರಿ ವಾಹನದ ಇನ್ಸೂರೆನ್ಸ್ ಪಾವತಿ 19,498. ಸಾಮಾಜಿಕ ಡೆಸೋಪರೇಷನ್ಗೆ ವಂತಿಗೆ ಪಾವತಿ 10,000. ಕಾಮಗಾರಿಗಳ ಆದಾಯ ತೆರಿಗೆ ಸರ್ಕಾರಕ್ಕೆ ಜಮಾ 10,401. ಕಾಮಗಾರಿಗಳ ರಾಜಧನಾತ್ರಿಗೆ ಸರ್ಕಾರಕ್ಕೆ ಜಮಾ 8,554. ಕಾಮಗಾರಿಗಳ ₹20,000 ನಮ್ಮ ಬಜೆಟ್ ಅದರಲ್ಲಿ 15ನೇ ಇದು ಇದಕ್ಕೆ ಮದುವೆ ಮಾಡ್ಬೋದ ಜಮೀನಿಗೆ 20,000 ಈಗ ನಾವು ಈಗ ನಮ್ಮ ಟಿಕೆಟಿಗೆ ಎಲ್ಲ ಕೊಡ್ತೀವಿ.
ಇದೆಲ್ಲ ಕೊಡ್ತದಲ್ಲ, ಮತ್ತೆ ನಾವು ಬರ್ಬೇಕಲ್ಲ ಬೆಳಗ್ಗೆ ಸಂಗತಕ್ಕೆ. ನಾವು ಬಂದೇ ಅದೇ ಹಾ ನೋಡಿ 20,000 ಕೊಡ್ತೀವಿ. ಅದೇನಿಲ್ಲ ಅಂದ್ರೆ ಸೋಷಿಯಲ್ ಫೀಸ್ ಅಂತ ಏನಾದ್ರು ಇದೆ 0.5% ಅದರಿಂದ ಡಿಡಕ್ಟ್ ಆಗುತ್ತೆ. ಇದು ಅದೇ ಬಂದ್ರು ನಮ್ಮ ಪಂಚಾಯತ್ ಬಂದಿದ್ರೆ ನಾವು ಸರಿ ಇದೆ, ನಾವು ಕೊಟ್ಟೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾವೆಲ್ಲ ಬರ್ಬೇಕಾದ್ರೆ ನಿಮ್ದೆಲ್ಲ ಬಂದಿದ್ದಕ್ಕೆ ದುಡ್ಡು ಕೊಡ್ಬೇಕು. ನಾವು ಹೇಳ್ಬೋದು ಸರ್ ನನಗೆ ಕೊಡ್ತಿಲ್ಲ, ಗೌರ್ಮೆಂಟ್ಗೆ ವಾಪಸ್ ಹೋದ್ರೆ ನಾವು ಕೇಳೋದಕ್ಕೆ ನೀವು ಅವ್ರಿಗೆ ಕೊಡ್ತೀವಲ್ಲ. ಅಂದ್ರೆ ಇದು ತಾಲೂಕು ಜಿಲ್ಲಾ ಪಂಚಾಯತ್ ಅವರು ಪರ್ಸೆಂಟೇಜ್ ಇದ್ದಾರೆ. ಎಲ್ಲರೂ ಯಾವ ಸೋಷಲ್ ಯಾವ ಸ್ಕೀಮ್ ಮಾಡಿದ್ರು ಸೋಷಲ್ ಇದಕ್ಕೆ ಅದಕ್ಕೆ ಕೊಟ್ಟು ವಾಪಸ್ ತಗೊಳ್ಳಿ. ಕಾಮಗಾರಿಗಳ ಕಾರ್ಮಿಕ ಕಲ್ಯಾಣ ನಿಧಿ ಸರ್ಕಾರಕ್ಕೆ ಜನ 10,401, ಕಾಮಗಾರಿಗಳ ಗುತ್ತಿಗೆದಾರರ ಶ್ರೀಮಂತ ನಿಧಿ ಸರ್ಕಾರಕ್ಕೆ ಜನ 993, ಟ್ಯಾಕ್ಸ್ ಚಾರ್ಜ್ 151, ಒಟ್ಟು 1,54,450. 2021ರಿಂದ 24-28 ಸಾಲಿನವರೆಗೆ ರಾಜ್ಯ ಹಣಕಾಸು ಆಯೋಗ ಅನುದಾನದಲ್ಲಿ ತಾಲೂಕು ಪಂಚಾಯತ್ನಿಂದ ವೆಚ್ಚ ಮಾಡಲಾದ ಕಾಮಗಾರಿಗಳ ವಿವರ. ನಮ್ಮ ಗಮನಕ್ಕೆ ಏನಿಲ್ಲ ಕೆಲಸ ಅದು ಅಷ್ಟು ಕೆಲಸ ಆಗಿಲ್ಲ ಅಂತ ಹೇಳ್ತೀನಿ ನಾವೀಗ. ಇದು ಯಾವ ಆಗಿಲ್ಲ ನಮ್ಮ ಹತ್ರ ಇಲ್ಲಿ ನಮ್ಮ ತಾಲೂಕ್ ಪಂಚಾಯತಿಂದ ಕೆಲವು ಕೆಲಸ ಮಾಡಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲಲ್ಲ. ನಮ್ಮ ತಂದಿದ್ದಿದ್ರೆ ಅದನ್ನ ನೀವು ಓಕೆ ನೋಡಿಲ್ಲ ಮಾಡಿಲ್ಲ ನಮ್ಮಲ್ಲೇ ಜನ ಬಂದೆ ಇವತ್ತು ಮಾತ್ರ ಗೊತ್ತಾಗ್ತಾ ಇರೋದು. ನಮ್ಮಲ್ಲಿ ಯಾಕೆ ಮಾಡ್ಬೋದು, ನಾನು ತಾಲೂಕು ಪಂಚಾಯತ್ ಇಲ್ಲಿ ಯಾಕೆ ಮಾಡ್ಬೋದು ಅಂತ. ಈಗ ನಾವು ನಮಗೆ ಗೊತ್ತಿಲ್ಲ ನಾವು ಅಲ್ಲ ಇದು ನಮ್ಮ ಇದು ಮಾಡೋದೇ ಬೇಡ ಈ ಸಲ ಓದೋದೇ ಬೇಡ ನೀವು ನಮ್ಗೆ ಯಾಕೆ ಮಾಡ್ಬೋದು ನಮ್ಮಲ್ಲಿ ಯಾಕೆ ಬನ್ನಿ ಅಲ್ಲೋ ಅಲ್ಲೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಜನ ಏನ್ ಗೊತ್ತಾಗ್ಬೇಕಲ್ಲ, ಇಲ್ಲಿ ಇಷ್ಟು ಲಕ್ಷ ಇವ್ರು ಗ್ರಾಮ ಪಂಚಾಯತ್ ಅನುದಾನ ನೋಡಿದ್ರೆ ಆ ಕಡೆ ಬಿಲ್ ಮಾಡಿ ನಮ್ಗೆ ಕೆಲಸ ಆಗಿಲ್ಲ ಅಂತಾರೆ ಅದು ಪಾಪ ಜನಗಳಿಗೂ ಗೊತ್ತಾಗುತ್ತೆ ಈಗ ಟಿವಿ ಈಗ ಗೊತ್ತಾಗುತ್ತೆ. ಅಲ್ಲ ಇಲ್ಲಿ ಬೋರಲ್ಲಿ ಸುಮಾರು 3-4 ಬೋರಲ್ ಆಯ್ತಾ, ಬೋರಲ್ ಆಗಿಲ್ಲ ಇಲ್ಲ ಯಾರು ಅವ್ರು ಸ್ವಂತ ತಗೊಂಡು ಬಿಲ್ ಆಗಿದೆ ಏನು ನಮಗೆ ಗೊತ್ತಿರಲ್ಲ. ನೀವು ಇಲ್ಲಿ ನೋಡ್ಕೊಂಡು ಬಂದು ನಿಮಗೆ ಗೊತ್ತಿಲ್ಲ, ಅವ್ರು ತೋರಿಸಿರ್ತಾರೆ ಯಾರು ಮಾಡೋನು, ಅವ್ರು ಮಾಡಿ ಹೇಳ್ಬಿಟ್ಟಾರೆ ಯಾರಿಗೆ ಗೊತ್ತಿದೆ. ನಮ್ಮನ್ನೋದಾಗ ನಾವು ನೋಡ್ತೀವಿ ಅಧ್ಯಕ್ಷ ಯಾರು ನೋಡ್ತೀವಿ ಯಾರು ನೋಡ್ಕೊಂಡು ಬಿಲ್ ಮಾಡಿರ್ತಾರೆ. ಇಲ್ಲಿ ಬಿಲ್ ಮಾಡೋದ್ರಿಂದ ಇಂಜಿನಿಯರ್ ಯಾರಿಲ್ಲ, ಮತ್ತೆ ನಾನು ಪಾರ್ಟಿ ಮಾಡೋಗ್ಬಿಟ್ಟು ಅದೇನು ಹೊಣೆ ಅಲ್ಲ ನಮಗೆ ಗೊತ್ತಿರಲ್ಲ. ನೀವು ನಮ್ಮನ್ನ ತಾಲೂಕ್ ಪಂಚಾಯತ್ ಅವರು ಅನುದಾನ ಅವ್ರು ಮಾಡಿದ್ದಾರೆ, ಓಕೆ ನಮ್ದೇನು ಸೋಷಿಯಲ್ ಆಕ್ಟ್ ಮಾಡ್ತಿರಲ್ಲ ಅದೇ ಆಗಲಿ ನಮ್ಮಲ್ಲಿ ಬೇಡ. ಮತ್ತೆ ಏನಾಗುತ್ತೆ ಆ ವ್ಯಾಪ್ತಿಯಲ್ಲಿ ಅಲ್ಲಿ ಜನರಿಗೆ ತಿಳ್ಕೊಬಿಟ್ಟು ನಾವು ತಾಲೂಕು ಕೆಲಸ ಆಗಿಲ್ಲ, ಈಗ ನಮ್ಗೆ ಗೊತ್ತಿಲ್ಲ, ಈ ಕೆಲಸನೇ ಆಗಿಲ್ಲ. ನಾವು ಅಬ್ಜೆಕ್ಷನ್ ಮಾಡೋದಕ್ಕೆ ಇದು ಮಾಡಿದೆ, ಅಬ್ಜೆಕ್ಷನ್ ಮಾಡಿ ಅವ್ರ ಕೆಲಸ ಆಗಿದೆ ನಿಮಗೆ ಬಂದಿರ್ತಾರೆ, ಇಂಜಿನಿಯರ್ ನೋಡಿರ್ತಾರೆ ಕರೆಕ್ಟ್ ಇದೆ ಅಂತ ನೀವು ಕನ್ಫರ್ಮ್ ಮಾಡಿರ್ತೀರಿ. ಅಲ್ಲ ಆಗಿದ್ರೆ ನಾವು ಹೇಳೋದು ಆಗಿದೆ ನಾವು ಅಲ್ಲ ಆಗಿದೆ ಆಗಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಸರ್ ಏನಾಗಿದೆ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇದು ಮಾಡ್ತಾರೆ. ಇದನ್ನ ಅಲ್ಲಿ ಮಾಡಿದ್ರೆ ಯಾರಿಗೆ ಯಾರಿಗೂ ಗೊತ್ತಾಗಲ್ಲ, ಇಲ್ಲಿ ಮಾಡಿ ನಮ್ಗೆ ಗೊತ್ತಾಗಲ್ಲ. ನಾನು ಹೇಳ್ತೀನಿ, ಬೋರ್ವೆಲ್ ಮಳಲಿಕೊಪ್ಪ ಗ್ರಾಮ ಪಂಚಾಯತಿ ಗ್ರಾಮದ ಮಳಲಿಕೊಪ್ಪದಲ್ಲಿ ಬೋರ್ವೆಲ್ ನಿರ್ಮಾಣ ಕಾಮಗಾರಿ 1 ಲಕ್ಷ ಯಾವಾಗ ಆಗಿದೆ, ಏನಾಗಿದೆ, ಎಲ್ಲಾಗಿದೆ, ನಾವು ಪಂಚಾಯತ್ ಏನಾದ್ರು ಇದು ಮಾಡ್ಕೊಂಡಿದ್ದೀವಿ. ಅಂದ್ರೆ ಈಗ ರೂಲ್ಸ್ ಪ್ರಕಾರ ನಾವು ಮಳಲಿಕೊಪ್ಪ ಎಲ್ಲಾಗಿದೆ, ಏನ್ ಮಾಡಿದ್ದಾರೆ ಅದನ್ನ. ಈಗ ನಾವು ಇದು ಪಂಚಾಯತಿ ಆ ಭಾಗದ ಪಂಚಾಯತಿ ಸೋಷಿಯಲ್ ಆಡಿಟ್ ಮಾತ್ರ ಪಂಚಾಯತಿ ಗಮನಕ್ಕೆ ಬರ್ಬೇಕಲ್ಲ. ಏನಾಗಿದೆ ಯಾಕೆ ಹೇಳ್ತಿದ್ವಿ ಅಂದ್ರೆ ಯಾವ್ದೋ ಮನೆ ಬೋರ್ ಹೊಡ್ಕೊಂಡಿರ್ತಾರೆ, ನಾನು ಹೇಳ್ತಿದ್ದು ಅಂದ್ರೆ ಇಲ್ಲ, ಅದಕ್ಕೆ ತಾಲೂಕು ಪಂಚಾಯತ್ ಬಿಲ್ ಮಾಡ್ಕೊಂಡು ಹೋಗ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ ನಾವು ಯಾಕೆ ಹೇಳ್ತಾ ಇದೀವಿ ಅಂತ. ನಮ್ಮ ಗಮನಕ್ಕೆ ಬಂದಿದ್ದು ಅದಾಗಿದೆ. ST ಮನೆ ಅಂತೇಳಿ ಯಾರೋ ಬೇರೆ ಮುಂದೊಂದು ಜನಾಂಗದ ಮನೆಯಲ್ಲಿ ಬೋರಲ್ ಆಗಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ ತಾಲೂಕು ಪಂಚಾಯತ್.
ಆಗಿದೆ. ಈಗ ಈ ಬೋರ್ವೆಲ್ ಉದಾಹರಣೆ ನಿಮ್ಗೆ ನಂಗೆ ಈ ಬೋರ್ವೆಲ್ ಯಾಕೆ ಯಾರು ಹಾಕಿ ನೀವು ನೋಡಿದ್ರೆ ಸ್ವಲ್ಪ ಇದ್ದಾರೆ. ಬೋರ್ವೆಲ್ ಇಟ್ಟಿದೆ ಅಧ್ಯಕ್ಷ ಬೋರ್ವೆಲ್ ಇಟ್ಟಿದೆ. ಅವ್ರ ಮನೆಯಲ್ಲಿ ಬೋರ್ ಹೊಡ್ಕೊಂಡಿರ್ತಾರೆ. ಅವ್ರೇನು ಬಿಲ್ ಕೊಡ್ತಿರಲ್ಲ, ಅವರು ಯಾವ್ದೋ ಬಿಲ್ ಇಟ್ಕೊಂಡು ಅಥವಾ ಇದು ಮಾಡಲ್ಲ, ಅದು ತಾಲೂಕ್ ಪಂಚಾಯತ್ ಅದ್ರ ಬಿಲ್ ಆಗಿ ಹೋಗಿದೆ. ಅದನ್ನೊಂದು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲಿಕ್ಕೆ ಆಯಾ ಪಂಚಾಯತಿ ವ್ಯಾಪ್ತಿ ಪಂಚಾಯತಿ ಕಳ್ಸಕ್ಕೆ ಹೇಳಿದ್ದಾರೆ. ನಮಗೆ ಗೊತ್ತೇ ಆಗಲ್ಲ. ಈಗ ಪಂಚಾಯತಿ ಪಿಡಿಒಗಳಿಗೆ ಗೊತ್ತಾಗಲ್ಲ. ಇದು ರಿಯಲಿ ನಡೆದಿದೆ. ನಾನು ಯಾಕೆ ಹೇಳಿದ್ರೆ ನಾವಾದ್ರೆ ಸರ್ ನೀವು ಅಬ್ಜೆಕ್ಷನ್ ಮಾಡ್ತೀರಾ ಇಲ್ಲ ಇದ್ದವರಿಗೆ ಹಾಕ್ತೀರಾ? ಈಗ ಸರ್ ಟಿವಿಲಿ ಎಲ್ಲ ಕಡೆ ಒಂದೇ ತರ ಇದ್ದಾಗ ಆ ತರ ಸಮಸ್ಯೆಗಳು ಆಗಿರೋ ಪಂಚಾಯತಿಗಳು ಸುಮಾರು ಸಿಕ್ಕಿದ್ದಾರೆ. ಪಂಚಾಯತಿ ಇನ್ಫಾರ್ಮೇಶನ್ ಬರ್ತದೆ ಸರ್. ಅವ್ರು ಏನೇನು ನಾವಾಗಲೇ ಮಾಡ್ಬೇಕಿದ್ರೆ ಸ್ಟಾರ್ಟ್ ಮಾಡ್ಬೇಕಿದ್ರೆ ನಮಗೆ ಬರ್ಬೇಕು. ಮತ್ತೆ ಅದನ್ನ ಮಾಡಿಲ್ಲ ಅದಕ್ಕೆ ಯಾರು ಉದಾಹರಣೆಗೆ ನಾವು ಇಲ್ಲಿ ರಸ್ತೆ ಮಾಡಿದ್ವಿ 75,000 ರಸ್ತೆ ಮಾಡಿದ್ವಿ. ಉದಾಹರಣೆಗೆ ನಾವು ವಾಟರ್ ರಸ್ತೆ ಅಂತ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಅದೇ ರಸ್ತೆಗೆ ತಾಲೂಕ್ ಪಂಚಾಯತ್ ಪ್ರಯೋಜನ ಮಾಡಿ ಮತ್ತೆ ಒಂದು ಲಕ್ಷ ಕೆಲಸ ಮಾಡಿ ಅಟ್ಲೀಸ್ಟ್ ಆ ಕಾಲದ ಜನಪ್ರತಿನಿಧಿಗಳಿಗೆ ಗೊತ್ತಿದ್ರೆ ಇಲ್ಲಪ್ಪ ರಸ್ತೆ ಕೆಲಸ ಆಗಿದೆ ಪಕ್ಕದ ಹಾಳದ ರಸ್ತೆ ನಾವು ಮಾಡುವಂತ ನಾವು ಇಂಟಿಮೇಷನ್ ಕೊಡ್ತೀವಿ. ಇವರು ಅಲ್ಲಿ ಕುತ್ಕೊಂಡು ಪ್ರಯತ್ನ ಮಾಡ್ತಾರೆ. ಯಾರೋ ಎಮ್ಎಲ್ಎ ಯಾರೋ ಸಂಬಂಧಪಟ್ಟವರು ಪ್ರಯತ್ನ ಮಾಡೋಕೆ ಆಪ್ಷನ್ ಇರ್ತದೆ. ತಾಲೂಕು ಪಂಚಾಯತ್ ಮೆಂಬರ್ಗಳು ಇಲ್ಲ ಈಗ ಆ ರಸ್ತೆಗೆ ಮತ್ತೆ ಮಾಡಿ ಬಿಡ್ತಾ ಬರ್ತಾರೆ. ಅದು ಏನು ಪ್ರೋಗ್ರೆಸ್ ಮಾಡಿದ್ದೆ ಅಟ್ಲೀಸ್ಟ್ ಗಮನಕ್ಕೆ ಬರ್ಬೇಕಲ್ಲ. ಪಂಚಾಯತಿಗೆ ಹೇಳಿ ಅಂತಾನೆ